ನಮ್ಮ ರಾಜ್ಯದಲ್ಲಿ 8 ವರ್ಷಗಳ ಕಾಲ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದರು. ಆದರೆ ನಮ್ಮ ದುರಾದೃಷ್ಟ ಏನಂದ್ರೆ ಕೊಟ್ಟಿಗೆರೆಯವ್ರಿಗೆ ಆಗಿದೆಯೋ ಇಲ್ಲೋ ಆ ನೋವು ನಮ್ಮ ಪಾವಗಡ ನಮ್ಮ ಜಿಲ್ಲೆಗಂತೂ ತುಂಬಲಾರದ ನಷ್ಟ. 2013ರಲ್ಲಿ ಏನಾದರೂ ಅವ್ರು ಗೆದ್ದಿದ್ರೆ ಅವಾಗಲೇ ಸೋನಿಯಾ ಗಾಂಧಿ ಮೇಡಮ್ ಅವರು ಪರಮೇಶ್ವರ್ ಸಾಹೇಬ್ರ ಅಂತ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡೋ ಮಟ್ಟಿಗೆ ಬಂದಿತ್ತು. ಕಾರಣಾಂತರಗಳಿಂದ ನಮಗೆ ಅದೃಷ್ಟ ಇಲ್ಲ ಅಂತ ಭಾವಿಸ್ತೀನಿ. ಯಾಕಂದ್ರೆ ಪರಮೇಶ್ವರ್ ಸಾಹೇಬ್ರು ಇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ ಅವರು ಶಿಕ್ಷನಾಗಿ ಕೆಲಸ ಮಾಡ್ಕೊಂಡಿರ್ಬೇಕಂತೇಳಿ ತುಂಬ ಆಸೆ. ನಮ್ಮ ಗುರುಗಳ ಕೆಳಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಕೆಲಸ ಮಾಡಬೇಕಂತ ಆಸೆ ಇತ್ತು. ಬಟ್ ಅದು ಏನಾದರೂ ಕಾರಣಾಂತರಗಳಿಂದ AICC ಅಧ್ಯಕ್ಷರು ನಮ್ಮ ರಾಹುಲ್ ಗಾಂಧಿ ಅವರು ಉಪಮುಖ್ಯಮಂತ್ರಿ ಮಾಡಿದರೆ ತುಂಬ ಸಂತೋಷ. ಈಗಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ತುಂಬ ಉತ್ಸಾಹದಿಂದ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದು ತುಂಬ ಸ್ಟ್ರಿಕ್ಟ್ ಆಗಿ ಆದೇಶವನ್ನು ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಮತ್ತೊಮ್ಮೆ ಈಗೇನು 5 ಗ್ಯಾರಂಟಿಗಳನ್ನು ಇವತ್ತೆಲ್ಲ ಪಡ್ಕೊಂಡು ನಮ್ಮ ರಾಜ್ಯದ ಜನತೆ, ಬಡ ಜನತೆ, ಕಡುಬಡವರು ಏನು ಸುಖವಾಗಿದ್ದಾರೋ ಇವತ್ತು 5 ಗ್ಯಾರಂಟಿಗಳ ಸಮಿತಿ ಅಧ್ಯಕ್ಷತೆಯನ್ನ ಪರಮೇಶ್ವರ್ ಸಾಹೇಬ್ ವಹಿಸಿಕೊಂಡು ರಾಜ್ಯದ ಯಾರ್ಯಾರಿಗೆ ಸಮಸ್ಯೆಗಳು, ಬಡವರಿಗೆ ಏನು ಸಮಸ್ಯೆ, ಬಸ್ಗಳಲ್ಲಿ ಓಡಾಡೋರು ಹೆಣ್ಣು ಮಕ್ಕಳಿಗೆ ಫ್ರೀ ಮಾಡಬೇಕು ಎಲ್ಲ ಯೋಚನೆ ಮಾಡಿ ಅವರು ಅಧ್ಯಕ್ಷರಾಗಿ ಏನೇನು ಆಶ್ವಾಸನೆಯನ್ನ ಕೊಟ್ಟಿದ್ರು 23 ಚುನಾವಣೆಗೆ ಎಲ್ಲ ಹಂತ ಹಂತವಾಗಿ ಈಡೇರಿಸ್ಕೊಂಡು ಬಂದಿದ್ದಾರೆ. ನನಗೂ ಸಹ ನಮ್ಮ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನದಾಗಿ ಒತ್ತು ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಪಾವಗಡದಲ್ಲಿ ನನಗೆ 2 ಬಾರಿ ಟಿಕೆಟ್ ಕೊಟ್ಟರು. ಕಾರಣಾಂತರಗಳಿಂದ 13ರಲ್ಲಿ ಸೋತೆ. 18ರಲ್ಲಿ ನಮ್ಮ ತಂದೆಯವರು ಟಿಕೆಟ್ ಕೊಟ್ಟರು, ಮಂತ್ರಿನೂ ಮಾಡಿದ್ರು. ಇನ್ನು ಇದಕ್ಕಿಂತ ಏನು ಸೌಭಾಗ್ಯ ಬೇಕು ನಮಗೆ? ಅದಕ್ಕೋಸ್ಕರ ಅವರು ರಾಜಕಾರಣದಲ್ಲಿರೋವರೆಗೂ ಅವರು ಶಿಷ್ಯನಾಗಿ ಕೆಲಸ ಮಾಡಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಮುಂದಿನ ತಿಂಗಳು ಪಾವಗಡದಲ್ಲಿ ಅದ್ದೂರಿಯ ಉಪಮುಖ್ಯಮಂತ್ರಿಯನ್ನ ಬರಮಾಡ್ಕೊತೀನಿ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೂ ಎಲ್ಲರಿಗೂ ಆಹ್ವಾನ ಕೊಟ್ಟು ನಾನು ಅವ್ರ ಮಗನಾಗಿ ನಾನು ಅದ್ದೂರಿ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಯಾಕಂದ್ರೆ ಕೊರಟಗೆರೆ ಅವರು ಮಾಡಬೇಕಿತ್ತು, ಒಂದು ಅವಕಾಶ 13ರಲ್ಲಿ ಮಾಡಬೇಕಿತ್ತು, ತಪ್ಪು. ಉಪಮುಖ್ಯಮಂತ್ರಿಯಾಗಿ 2ನೇ ಬಾರಿ ಆಯ್ಕೆಯಾಗಿ ಬಂದರು. ಈಗಲೂ ಸಮಾಧಾನ ಆಗ್ತಿಲ್ಲ. ನಾನು ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಮಾಡಿದ್ದೆ. 50-60 ಸಾವಿರ ಜನ ಮಿಸ್ ಕಾಡಲಿಲ್ಲ. ನಮ್ಮ ಗುರುಗಳೇ ಹೇಳ್ಬೋದು ಇದನ್ನ. ಯಾಕಂದ್ರೆ ಅವ್ರ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಪ್ರಾಮಾಣಿಕವಾಗಿ ನಾನು ಅವ್ರ ಮಗನಾಗಿ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ ಹೆಚ್ಚಿದ್ದಾಗಿ ನೀವು ಸಾಹೇಬ್ರ ಮಾತನ್ನ ಕೇಳಲಿಕ್ಕೆ ಕಾಯ್ತಾ ಇದ್ದೀರಾ. ಹಾಗಾಗಿ ನನ್ನ 1-2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೊರಟಗೆರೆ ಜನತೆಗೂ ನಮ್ಮ ಗುರುಗಳಾದಂಥ ಪರಮೇಶ್ವರ್ ಸಾಹೇಬ್ ಒಂದ್ಸಿ ನನ್ನ 2 ಮಾತು. ನಮಸ್ಕಾರ.